ಆ್ಯಂಡ್ ನಿಮ್ಮ ವಾಯ್ಸ್ ಮಾತ್ರ ಸಖತ್ತಾಗಿ. ಥ್ಯಾಂಕ್ ಯು ನೀವು ಸೋ ಹಾಡು ಮಚ್. ಹೇಳ್ತೀರಾ? ಹಾಂ, ಹಾಡ್ತೀನಿ ಅಂದರೆ ತುಂಬ. ಹಾಡೋಕ್ಕಿಂತ ಮುಂಚೆ ನಂಗೊಂದೇ ಒಂದು ಕೋರಿಕೆ, ನಂಗೊಂದು ಆವಾಜ್ ಬೇಕಪ್ಪ. ಗಿರಿಜನ ಕೂರಿಸ್ಕೊಂಡು ಹಾಡು ಹೇಳ್ತೀರಾ ಕೇಳಿದ್ರೆ ಓಕೆ, ಪ್ರಿಯಾ ಆದರೆ ಹಾಡು ಹೇಳ್ತೀರಾ ಅಂದರೆ ಓಕೆ ಅಪ್ಪ. ಎಸ್, ಈಗ ನನಗೆ ಗಿರಿಜಾ ನನ್ನ ಮುಂದೆ ಕೂತಿದ್ದಾರೆ, ನಂಗೊಂದು ಆವಾಜ್ ಬೇಕಪ್ಪ. ನಮ್ಮ ವೀಕ್ಷಕರಿಗೋಸ್ಕರ ನನಗೋಸ್ಕರ ಒಂದು ಆವಾಜ್. ನಾನು ಈ ಥರದ ಒಂದು ಅಟೈರಲ್ಲಿ ಇದ್ದೀನಿ ಇವಾಗ, ಸೀರೆ ಉಟ್ಕೊಂಡು ನನ್ನ ಹೆಣ್ಣು ಏನ್ ಬೇಕಾದ್ರೂ ಮಾಡ್ಬೋದಂತೆ. ಒಲಿದರೆ ಏನು ನಾರಿ, ಮುನಿದರೆ ಮಾರಿ. ಎಸ್, ಇರೋದ್ರಲ್ಲಿ ಸ್ವಲ್ಪ ಸಾಫ್ಟ್ ಆಗಿರುವಂಥದ್ದನ್ನು ಹೇಳ್ತೀನಿ. ಇವತ್ತಿನ ರಾಜಕಾರಣಿಗಳಿಗೆ ಅಂದರೆ ಸಾಫ್ಟ್ ಬೇಡ, ಗಿರಿಜಾ ಬೇಕು. ಯಾವ ಡ್ರೆಸ್ ಹಾಕಿದ್ರು ಗಿರಿಜಾ ಬೇಕು ನಮಗೆ. ಯಾವನ ಅವನು ಡ್ರ್ಯಾಗನ್ನು, ಅವನೇನು ಬೆಂಕಿನ ಬಾಯಲ್ಲಿ ಬಿಡ್ತಾನ ತಿಕ್ಕತಲ್ಲಿ ಬಿಡ್ತಾನ? ಹಾಂ, ಸೊ ನಂಗೆ ಇನ್ನೊಂದು ನಿಮ್ಮ ವಿಡಿಯೋ ವೈರಲ್ ಆಗಿದ್ದು ತುಂಬಾ ಇಷ್ಟ ಆಗಿದ್ದು ಅಂತ ಅಂದ್ರೆ, ಅವರು ರಮೇಶ್ ಇಂದಿರಾ ಅವರು MLA ಅನ್ಸುತ್ತೆ, ಅವ್ರ ಹಿಂದೆ ಒಬ್ರು ನಿಂತಿರ್ತಾರೆ, ಏನು ಶುಂಠಿ. ಅದೊಂದು ಡೈಲಾಗ್ ಹೇಳಿ. ಎಸ್, ತುಂಬ ಎಲ್ಲ ಹರ್ಕೊತಿರ್ತಾನೆ ಶುಂಠಿ. ಸೊ ಈಗಷ್ಟೇ ಬೇಲ್ ಮೇಲೆ ಬಂದಿದ್ಯಾ, ಜಾಸ್ತಿ ಮಾತಾಡಿದ್ರೆ ತಿಕ್ಕದ ಮೇಲೆ ಒದ್ದು ಒಳಗೆ ಹಾಕ್ಬಿಡ್ತೀನಿ, ಹುಷಾರು. ಹೇಗೆ ಬಂತು ಆ ರಫ್ನೆಸ್ಸು, ಆ ರಗಡ್ಡು? ನೋಡೋಕೆ ನೀವು ತುಂಬ ಸಾಫ್ಟ್ ಆಗಿದ್ದೀರಾ. ಹಾಂ, ಹೌದು, ನಾನು ತುಂಬ ಸಾಫ್ಟಾಗೇ ಇರ್ತೀನಿ. ಬಟ್ ವಿಜಯ್ ಸರ್ ನನ್ನ ವಾಯ್ಸ್ ಮತ್ತು ಹೈಟ್ ಎಲ್ಲ ನೋಡಿ ಅವ್ರು ಒಂದು ಕಥೆ ಬರೆದಿದ್ರಲ್ಲ, ಆ ಪಾತ್ರಕ್ಕೆ ನಾನು ಆಪ್ತವಾಗಿ ಇದಾಗ್ತೀನಿ ಅಂತ ಹೇಳಿ, ಹೊಂದುತ್ತೀನಿ ಅಂತ ಹೇಳಿ ಕಾಸ್ಟ್ ಮಾಡಿದ್ದು. ಮತ್ತು ಸಣ್ಣ ವಯಸ್ಸಿಂದ ನಂದೊಂದು ತಯಾರಿ, ಮತ್ತು ನನಗೆ ಪ್ರಿಯಾ ಎಲ್ಲೇ ಏನೇ ಅನ್ಯಾಯ ನಡೀಲಿ ಅಥವಾ ನನ್ನ ಕಣ್ಣಿಗೆ ನನಗದು ಸರಿ ಇಲ್ಲ ಅಂತ ಅನಿಸಿದ್ರೆ ನಾನು ಅದಕ್ಕೆ ವಾಯ್ಸ್ ರೈಸ್ ಮಾಡ್ತೀನಿ. ಸೊ ನಿಜ ಜೀವನದಲ್ಲೂ ಹೌದು, ನನಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ವಾಯ್ಸ್ ರೈಸ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಮೌನಗೌರಿ. ಹೌದು, ಪ್ರಿಯಾ ಗೊತ್ತು ನಮಗೆ, ಗಿರಿಜಾ ಆಗಿ ಗೊತ್ತು. ಒಂದಷ್ಟು ಕೆಲವರು ಭೀಮಾ ಸಿನಿಮಾ ನೋಡಿ ಒಂದಷ್ಟು ಜನ ಗಿರಿಜಾ ಅವರ ಪಾತ್ರನ ನೋಡಿರ್ತಾರೆ, ಇನ್ನೊಂದಷ್ಟು ಜನ ಆ ವಿಡಿಯೋ ವೈರಲ್ ಆದಾಗ ಸಖತ್ತಾಗಿ ಮಾಡಿದಾರಲ್ಲ ಅಂತ ಸಿನಿಮಾ ನೋಡೋಕೆ ಹೋಗ್ತಾರೆ. ಸೊ ಹೂ ಈಸ್ ಗಿರಿಜಾ, ಹೂ ಈಸ್ ಪ್ರಿಯಾ? ಯಾರು ಈ ಪ್ರಿಯಾ? ಎರಡೂ ಒಬ್ಬರೇ, ಬೇರೆ ಬೇರೆ ಶೇಡ್ ಅಷ್ಟೇ. ಗಿರಿಜಾ ಅನ್ಯಾಯದ ವಿರುದ್ಧ ದನಿ ಎತ್ತೋಳು, ಪ್ರಿಯಾ ಏನು ನ್ಯಾಯದ ದಾರಿಲಿ ನಡಿಬೇಕು ಅಂತ ಆ ಆಶಯದಲ್ಲಿ ಬದುಕ್ತಿರೋಳು. ಎಲ್ಲಿ ಅವರು ಪ್ರಿಯಾ ಮೈಸೂರೋಳು. ಎಸ್, ಮೈಸೂರು ಹುಡುಗಿ, ಒಂದು ಸಾಮಾನ್ಯ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟು ಬೆಳೆದಂಥ ಹುಡುಗಿ. ಸೊ ತುಂಬ ದೊಡ್ಡ ಕನಸನ್ನು ಹೊತ್ತು ಬೆಳೆದಂಥ ಹುಡುಗಿ. ನನ್ನ ತಾಯಿ ಟೀಚರ್, ನನ್ನ ತಂದೆ ಸಿಲ್ಕ್ ಫ್ಯಾಕ್ಟ್ರಿ ಗೊತ್ತಿರುತ್ತೆ ಬಹುಶಃ, ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ, ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ನಾನು ನನ್ನ ತಂಗಿ, ನಾವು 4 ಜನ, ಒಂದು ಬ್ಯೂಟಿಫುಲ್ ಕುಟುಂಬ. ನನ್ನ ಮನೆಯಲ್ಲಿ ಒಬ್ಬರು ಗಿರಿಜಾ ಇದ್ದಾರೆ, ಇದನ್ನು ಹೇಳಲೇಬೇಕು. ಸೊ ನನ್ನ ತಾಯಿ ಗಿರಿಜಾ, ಅದು ಬಿಟ್ಟರೆ ರಣಚಂಡಿ ನನ್ನ ತಂಗಿ. ಸೊ ಇವತ್ತು ನಾನು ಏನಾದರೂ ಬಾಯಿ ಬಿಟ್ಟು ಮಾತಾಡ್ತೀನಿ, ಏನೋ ಅಳುಕು ಮಾಡ್ಕೊಳ್ಳಲ್ಲ, ನಾನು ಏನೋ ಮಾತಾಡ್ತೀನಿ ಅಂತ ಅಂದರೆ ಅವಳೇ ಕಾರಣ. ಭಾನುಪ್ರಿಯಾ ಅಂತ, ಅವಳು ದುಬೈಯಲ್ಲಿ ವರ್ಕ್ ಮಾಡ್ತಾಳೆ, ಯೋಗ ಟ್ರೈನರ್ ಮತ್ತು ಏರ್ ಹಾಸ್ಟೆಸ್. ಸೊ ಅವಳು ನಾನು ಫಸ್ಟ್ ಇಂಪ್ರೆಸ್ ಆದ ಒಂದು ಪವರ್ಫುಲ್ ಲೇಡಿ ಅವಳು. ಆ್ಯಕ್ಚುಲಿ ವಂಡರ್ ವುಮನ್, ನನ್ನ ಲೈಫ್ಗೆ ಅವಳೇ ಹೀರೋ ಆ್ಯಕ್ಚುಲಿ. ಸೊ ಎಸ್, ಇದು ಪ್ರಿಯನ ಪರಿಚಯ. ಮದುವೆ ಆದಮೇಲೆ ನನ್ನ ಮೈಸೂರಿಂದ ಬ್ಯಾಂಗ್ಳೂರಿಗೆ ನನ್ನ ಒಂದು ಜರ್ನಿ ಶುರುವಾಗುತ್ತೆ. ಅವಿನಾಶ್ ಅಠಮರ್ಷನ್ ಅಂತ, ಅವರು ನಟ ಮತ್ತು ನಿರ್ದೇಶಕ. ಸೊ ಅವ್ರ ಜೊತೆಗಿನ ಒಂದು ಬ್ಯೂಟಿಫುಲ್ ಜರ್ನಿ ನಡೀತಾ ಇದೆ.